ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತು ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಏನಪ್ಪ ಅಂದರೆ ಇದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಒಂದು ಪಾರ್ಸಲ್ ಬಂದಿತ್ತು, ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಪಾಪುದು ತೊಟ್ಲು ಆರ್ಡ್ರ್ ಮಾಡಿದೆ, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದೊಂದು 3 ಪಾರ್ಟ್ಸಾಗಿ ಬಂದಿರುತ್ತೆ. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಅದನ್ನು ನೀಟಾಗಿ ಜೋಡಿಸ್ಕೊಬೇಕು, ನಾವೇ ಫಿಟ್ ಮಾಡ್ಕೋಬೇಕು ಇದನ್ನು. ಅದಕ್ಕೆ ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದ್ರದ್ದು ಪ್ರೈಸು 1400 ರೂಪಾಯಿ, 1399. ಕಮ್ಮಿಗೂ ಸಿಗುತ್ತೆ ಮತ್ತು ಒಂದೊಂದು ಸಲ ಆಫರ್ ಇದ್ದರೆ ಕಮ್ಮಿಗೆ ಸಿಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಂಗೆ ಸ್ವಲ್ಪ ಆಫರಲ್ಲಿತ್ತು, ಅವಾಗ ಆರ್ಡ್ರ್ ಮಾಡಿದ್ದೆ. ನೋಡಿ ಈ ರೀತಿ ಇರುತ್ತೆ, 3 ಪಾರ್ಟ್ಸ್ ರೀತಿ ಬರುತ್ತೆ. ತೊಟ್ಲೇ ಬೇರೆ ಮತ್ತು ಅದ್ರದ್ದು ಮೇಲ್ಗಡೆ ಫಿಟ್ ಮಾಡ್ತೀವಲ್ಲ ಅದೇ ಬೇರೆ ಸಪ್ರೇಟ್ ಬಂದಿರುತ್ತೆ. ಅದನ್ನು ನಾವೇ ಫಿಟ್ ಮಾಡ್ಕೋಬೇಕು ಮನೇಲಿ. ಏನಿಲ್ಲ, ತುಂಬ ಈಸಿ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಫಿಟ್ ಮಾಡ್ಕೊಬೋದು. ನೋಡಿ ಯಾವ ರೀತಿ ಜೋಡಿಸ್ಬೇಕು ಅಂತ ನಾನು ತೋರಿಸ್ತೀನಿ. ನನಗೂ ಗೊತ್ತಾಗ್ತಿರ್ಲಿಲ್ಲ, ಆಮೇಲೆ ಸ್ವಲ್ಪ ನೋಡಿ ಅದ್ರದ್ದು ಒಂದು ಇದು ಬಂದಿರುತ್ತೆ, ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅಂತ. ಅದನ್ನು ನೋಡಿಕೊಂಡು ನಾನು ಸೆಟಪ್ ಮಾಡ್ತಾಯಿದ್ದೆ. ಇದು ತುಂಬ ಕಲರ್ ಸಿಗುತ್ತೆ, ಪಿಂಕು, ಬ್ಲೂ ಮತ್ತು ಪರ್ಪಲ್ ಈ ಥರ ಎಲ್ಲ ಕಲರ್ ಸಿಗುತ್ತೆ. ನಾನು ಬ್ಲೂ ಆರ್ಡ್ರ್ ಮಾಡಿದ್ದೆ, ಇದಕ್ಕೆ ಬ್ಲೂ ಬಂದೈತೆ. ತುಂಬ ಚೆನ್ನಾಗೈತೆ. ಇದು ತುಂಬ ರಿವ್ಯೂ ನೋಡಿದೆ, ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಏನು ಜಾಸ್ತಿ ದಿನ ಏನು ಯೂಸ್ ಮಾಡೋಕ್ಕಾಗಲ್ಲ, ಒಂದು 4 ಮಂತ್ ಗಂಟೆ ಯೂಸ್ ಮಾಡ್ಬೋದು, ಆಮೇಲಿಂದ ವೇಸ್ಟ್ ಇವೆಲ್ಲ. ಅದಕ್ಕೆ ಸುಮ್ಮನೆ ಸಿಂಪಲಾಗಿ ಇರೋದಿರಲಿ ಅಂತ ಆರ್ಡ್ರ್ ಮಾಡಿದೆ. ಏನಿಲ್ಲ, ಚೆನ್ನಾಗೈತೆ, ಏನಿಲ್ಲ ವರ್ತು. ಅಷ್ಟು ದುಡ್ಡಿಗೆ ಕೊಡ್ಬೋದು, ಚೆನ್ನಾಗೈತೆ. ನೆಟ್ಟೆಲ್ಲ ಇರುತ್ತೆ, ಸೊಳ್ಳೆಗಳೇನು ಒಳಗಡೆ ಹೋಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಚಿಕ್ಕ ಸ್ಪ್ಯಾನರ್ಗಳು ಬೇಕು, ಅದನ್ನು ಟೈಟ್ ಮಾಡೋಕ್ಕೆ ನಾವೇ ಟೈಟ್ ಮಾಡ್ಕೊಬೇಕು. ಎಲ್ಲ ಲೂಸಾಗಿರುತ್ತೆ, ನೀಟಾಗೆಲ್ಲ ನೋಡಿಕೊಂಡು ನಾವೇ ಟೈಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ಇರುತ್ತೆ. ಅದನ್ನು ಕೆಳಗಡೆ ಫಿಟ್ ಮಾಡಬೇಕು, ಕೆಳಗಡೆ ಕಂಬಿಗೆ ಫಿಟ್ ಮಾಡ್ಕೊಬೇಕು. ಅವಾಗ ಸ್ವಲ್ಪ ಲೆಂತ್ ಬರುತ್ತೆ ತೊಟ್ಲು. ಇದನ್ನು ಹಂಗೆ ಇನ್ನೂ ಯೂಸ್ ಮಾಡ್ಬೋದು, ಸ್ಕಾಲರ್ ಥರನೂ ಯೂಸ್ ಮಾಡ್ಬೋದು. ಮೇಲ್ಗಡೆ ತೊಟ್ಲದು ಒಂದು ಕಂಬಿ ಕೊಟ್ಟಿರ್ತಾರೆ, ಅದಕ್ಕೆ ಕಂಬಿಗೆ ಸೇರಿಸಿದ್ರೆ ತೊಟ್ಲು ಥರನೂ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಸೈಡಲ್ಲಿ ಈ ರೀತಿ ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿಕೊಂಡು ಅದನ್ನು ಫಿಟ್ ಮಾಡಿಕೊಂಡ್ರೆ ಸ್ಕಾಲರ್ ಥರ ಯೂಸ್ ಮಾಡ್ಕೊಬೋದು. ಅಂದರೆ ಪಾಪುನ ಹಂಗೆ ಮಲಗಿಸಿ ಎಲ್ಲಾದರೂ ವರಂಡಾದಲ್ಲಿ ಓಡಾಡಿಸ್ಬೇಕು ಅಂದರೆ ಹಂಗೆ ಮಲಗಿಸ್ಕೊಂಡು ಓಡಾಡಿಸ್ಬೋದು. ಇಲ್ಲಾಂದರೆ ತೊಟ್ಲಿಗೂ ಫಿಟ್ ಮಾಡ್ಕೊಬೋದು ಅದನ್ನು. ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಂದರೆ, ನಾನು ಹಿಡ್ದಿದ್ದೀನಲ್ಲ ಈ ಕಂಬಿ, ಇದನ್ನು ಬಿಚ್ಚಿಡೋಕ್ಕಾಗಲ್ಲ, ಅಲ್ಲೇ ಇರುತ್ತೆ ಅದು. ಪಾಪುನ ಮಲಗಿಸುವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ ಅಷ್ಟೇ. ಬಿಚ್ಚಿ ಟ್ರೈ ಮಾಡಿದೆ, ಬಿಚ್ಚೋಕ್ಕಾಗಲಿಲ್ಲ. ಅದೊಂದು ಮೈನಸ್ ಪಾಯಿಂಟ್ ಅಷ್ಟೇ. ಇಲ್ಲ, ಓವರಾಲ್ ಎಲ್ಲ ಚೆನ್ನಾಗಿದೆ ತೊಟ್ಲು, ಏನಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾನು ಫಿಟ್ ಮಾಡಬೇಕು ಅನ್ನೋದನ್ನು ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಥರ ಅದನ್ನು ಹಿಂಗೆ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ, ಆ ಕಡೆ ಮತ್ತು ಈ ಕಡೆ 2 ಸೈಡೂ ಲಾಕ್ ಮಾಡಬೇಕು. ಅದೇನೋ ಒಂದು ಸ್ಕ್ರೂ ಟೈಟ್ ಮಾಡೋದೇನೋ ಅವಶ್ಯಕತೆ ಇಲ್ಲ, ಲಾಕ್ ಮಾಡಿದ್ರೆ ಮುಗೀತು. ನೆಕ್ಸ್ಟು ಇನ್ನು ತೊಟ್ಲುದು ಕಂಬಿ ಇರುತ್ತೆ ಮೇಲ್ಗಡೆದು, ಅದನ್ನು ಇದಕ್ಕೆ ಫಿಟ್ ಮಾಡಬೇಕು ಅಷ್ಟೇ. ನೋಡಿ ಈ ಥರ ಸ್ಕ್ರಾಲರ್ ಥರ ಯೂಸ್ ಮಾಡ್ಬೋದು, ಪಾಪನ ಒಳಗಡೆ ಮಲಗಿಸ್ಕೊಂಡು ಓಡಾಡಿಸ್ಬೋದು. ಬೇಡ ಅಂದರೆ ತೊಟ್ಲು ಕನೆಕ್ಟ್ ಮಾಡ್ಕೋಬೋದು. ಚೆನ್ನಾಗಿದೆ ನೋಡಿ, ನೀಟಾಗಿ ಮೂವ್ ಆಗುತ್ತೆ, ಏನಿಲ್ಲ. ನೋಡಿ ಇದು ನೆಕ್ಸ್ಟ್ ಇದಕ್ಕೆ ಅದನ್ನು ಸೆಟ್ ಮಾಡ್ಕೊಳ್ಳೋದು. ಇದ್ರದ್ದು ಸ್ವಲ್ಪ ಗಜಿಬಿಜಿ ಅನಿಸುತ್ತೆ, ನೋಡಿ ಹುಷಾರಾಗಿ ಅದನ್ನು ಸೆಟ್ ಮಾಡ್ಕೊಬೇಕು. ಸ್ಟೆಪ್ ಬೈ ಸ್ಟೆಪ್ ಎಲ್ಲೆಲ್ಲಿ ಸೆಟ್ ಮಾಡಬೇಕು ಅನ್ನೋದನ್ನು ಝೂಮ್ ಹಾಕಿ ತೋರಿಸಿದ್ದೀನಿ. ಅಬ್ಸರ್ವ್ ಮಾಡಿ ಹಂಗೇ ಫಿಟ್ ಮಾಡಿಕೊಂಡ್ರೆ ನೀಟಾಗಿ ಫಿಟ್ ಮಾಡ್ಕೊಬೋದು. ನೋಡಿ ಇದನ್ನು ಎರಡನ್ನೂ ಸೇರಿಸಿ ಮಧ್ಯಕ್ಕೆ ಸ್ಕ್ರೂನ ಅಟ್ಯಾಚ್ ಮಾಡಬೇಕು. ಆ ಕಡೆ ಈ ಕಡೆ 2 ಸೈಡು ಹಂಗೇ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಉಯ್ಯಲ್ಲೇ ತೂಗೋಕ್ಕೆ ಈಸಿ ಆಗುತ್ತೆ. ಅದಕ್ಕೇ ಹ್ಯಾಂಗ್ ಮಾಡಬೇಕು ಉಯ್ಯಲೆನ.
ನೋಡಿ ಇಷ್ಟೇ ಈಸಿ. ಸ್ವಲ್ಪ ನೋಡಿಕೊಂಡ್ರೆ ಏನು ಒಂದ್ಸಲ ಬೇಗ ಮಾಡಿಬಿಡ್ಬೋದು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನೋಡಿಕೊಂಡ್ರೆ ಫಿಟ್ ಮಾಡ್ಬೋದು. ಏನಿಲ್ಲ, ಯಾರಾದರೂ ಫಿಟ್ ಮಾಡ್ಬೋದು. ಅದೊಂದು ಮೇಲ್ಗಡೆ ಕಂಬಿ ಒಂದು ತೆಗಿಯೋಕ್ಕಾಗಲ್ಲ ಅಷ್ಟೇ, ಇನ್ನೇನೆಲ್ಲ ಮೈನಸ್ ಪಾಯಿಂಟ್ ಅದೊಂದೇನೆ ಇದರಲ್ಲಿ. ಇನ್ನು ಓವರಾಲ್ ಎಲ್ಲ ತುಂಬ ಚೆನ್ನಾಗೈತೆ. ಏನಿಲ್ಲ, ಸ್ಟಾರ್ಸ್ಗಳೆಲ್ಲ ಒಂದು 4 ಸ್ಟಾರ್ ಕೊಟ್ಟಿರ್ತಾರೆ, ಕಲರು ಪಾಪುಗಳು ನೋಡೋಂಗಾದಾಗ ಅದನ್ನೆಲ್ಲ ನೋಡಿಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಚೆನ್ನಾಗೈತೆ, ಏನಿಲ್ಲ, ತೂಗ್ಬೋದು ಚೆನ್ನಾಗಿ. ಖಾಲಿ ತೊಟ್ಲು ತೂಗಬಾರ್ದು ಅಂತಾರೆ, ಆದ್ರೂ ತೋರ್ಸೋಕ್ಕೆ ತೂಗ್ತಾಯಿದ್ದೀನಿ ನಾನು ಅಷ್ಟೇ. ಫ್ರೆಂಡ್ಸ್, ಇದು ಅನ್ಬಾಕ್ಸಿಂಗ್ ವಿಡಿಯೋ ಮತ್ತು ಸೆಟಪ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.